ಮೆದುಳು ಗ್ರಂಥಾಲಯ ಹೃದಯ ವಿಶ್ವವಿದ್ಯಾಲಯ ಇದು ಸಾಂಸ್ಕೃತಿಕ ರಾಜಧಾನಿ ಧಾರವಾಡದ ಡಾಕ್ಟರ್ ಎಸ್.ಆರ್. ಗುಂಜಾಳರ ವ್ಯಕ್ತಿತ್ವದ ಕಂಡುಬಂದ ಪ್ರಮುಖ ಅಂಶಗಳು. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡ ಗುಂಜಾಳರು ಹಾವೇರಿಯ ಶಿವಯೋಗೀಶ್ವರ ಪ್ರಸಾದ ನಿಲಯಕ್ಕೆ ವಲಸೆ ಹೋದರು. ಕಂತಿ ಭಿಕ್ಷೆ, ಪೈಸಾ ಕಂಡು ಫಸಗಿ ಎತ್ತಿ ತಂದು ಪ್ರಸಾದ ನಿಲಯದಲ್ಲಿ ಊಟ ಮಾಡಿ ಶಾಲೆಗೆ ಹೋಗುತ್ತಿದ್ದರು. ಸ್ನಾತಕೋತ್ತರ ಪದವಿ ಪೂರೈಸಿ ಶಿಕ್ಷಕರಾಗಿ ದಿಲ್ಲಿ ವಿಶ್ವವಿದ್ಯಾಲಯದಿಂದ ಗ್ರಂಥಾಲಯ ವಿಜ್ಞಾನ ಪದವಿ ಪಡೆದು ಧಾರವಾಡದ ಕೆಸಿಡಿಯಲ್ಲಿ ಗ್ರಂಥಪಾಲಕರಾಗಿ ನೇಮಕಗೊಂಡು ಕವಿವಿ ಉಪಗ್ರಂಥಪಾಲಕರಾಗಿ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾದ ಗ್ರಂಥಾಲಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ನೇಮಕಗೊಂಡರು. ಸಾಹಿತ್ಯ ಸಂಶೋಧನೆಯಿಂದ ಐತಿಹಾಸಿಕ ದಾಖಲೆಗೆ ಸೇರಿದ ಡಾಕ್ಟರ್ ಗುಂಜಾಳರ ಬಾಳ ಸಂಗಾತಿ ಅದೇ ಆಸಕ್ತಿಯುಳ್ಳವರು. ಇವರು ಇನ್ನಷ್ಟು ಉತ್ಸುಕತೆಯಿಂದ ಸಾಧನೆಗಳನ್ನು ಮಾಡ ಹೊರಟಿದ್ದು ವಿಶೇಷ ಪುಸ್ತಕ ಬರೆಯುವವರು ಬೇಕೆಂದು ಬಯಸಿದ್ದ ಇವರ ಧರ್ಮಪತ್ನಿ ಶ್ರೀಮತಿ ಶಾಂತಾದೇವಿ ಸಾಹಿತ್ಯ ರಚನೆ ಭಾಷಾಂತರದಲ್ಲಿ ತೊಡಗಿಕೊಂಡರು. ಈ ವಿಷಯವಾಗಿ ಧಾರವಾಡ ವಾರ್ತೆಯೊಂದಿಗೆ ಮಾತನಾಡಿದ ಶಾಂತಾದೇವಿ ತಮ್ಮ ವೈವಾಹಿಕ ಜೀವನದ ಬಗ್ಗೆ ಮೆಲುಕು ಹಾಕಿದ್ದು ಹೀಗೆ. ನನಗೆ ಮದುವೆ ಆಗೋ ಮುಂದನೆ ಅಂದ್ರೆ ಸಣ್ಣಕ್ಕಿದ್ದಾಗನ ಪುಸ್ತಕ ಬರೆಯೋರನ್ನ ಮದುವೆ ಮಾಡ್ಕೋಬೇಕು ಅಂತ ಒಂದು ಹುಚ್ಚು. ನಮ್ಮ ಗುರುಗಳು ಸಾಹಿತಿಗಳ ಬಗ್ಗೆ ಅತ್ಯಂತ ಒಂದು ಅಭಿಮಾನ, ಒಂದು ಇದನ್ನು ಬೆಳೆಸಿಬಿಟ್ಟಿದ್ರು. ಅದಕ್ಕೆ ನನಗೆ ಸಾಹಿತ್ಯನ್ನೇ ಮದುವೆ ಆಗಬೇಕಂತ ಒಂದು ಇತ್ತು. ಆ ಪ್ರಕಾರ ದೇವರು ಒದಗಿಸಿಕೊಟ್ಟ. ನಾನು ಮದುವೆ ಆಗ್ಬೇಕಾದ್ರೆ ಬರೀ SSC ಆಗಿದ್ದೆ. ಅವ್ರಿಗೆ ಕೇಳಿದೆ ನಮ್ಮ ಅಣ್ಣನ ಕಡೆಯಿಂದ ಏನಂತ, ನನ್ನ ಕಾಲೇಜಿಗೆ ಕಳಿಸ್ತಾರಂತ ಕೇಳೋಣ ಅಂತ ಹೇಳಿ ಅವರು ಒಪ್ಪಿದ್ರು. ಆವಾಗ ನಾನು ಸಂತೋಷದಿಂದ ಹ್ಞೂ ಅಂದು ಮುಂದೆ ಮದುವೆ ಆದಮೇಲೆ ನಾನು ಕಾಲೇಜಿಗೆ ಹೋದದ್ದು. ಅವ್ರು ಕಳಿಸಿದ್ರು. MA B.Ed ಹೀಗೆಲ್ಲ ಮಾಡಿ ಒಂದು ಸಾಧನೆ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಆ ರೀತಿ ಮಕ್ಕಳಿಗೆಲ್ಲ ಒಳ್ಳೆಯ ಒಂದು ಎಜುಕೇಷನ್ ಕೊಡಬೇಕು, ಎಲ್ಲರಿಗೂ ಒಂದು ಚಲೋ ಮಾರ್ಗವನ್ನು ತೋರಿಸ್ಬೇಕು ಅಂಥೇಳಿ ಕಟ್ಟಿದ್ದಿತ್ತು. ಆ ಪ್ರಕಾರ ನನ್ನ ಮಕ್ಕಳು ಸೈನಿಕ್ ಸ್ಕೂಲಲ್ಲಿದ್ದು ಓದಿ ಈಗ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ. ಮಗಳು ಫಾರಿನ್ದಲ್ಲಿ ಇದ್ದಾಳೆ. ಆಕಿನೂ ಲೇಖಕಿ, ಮಗನೂ ಲೇಖಕ, 3 ಮಂದಿನೂ ಲೇಖಕರು ಮತ್ತು ಸಂಗೀತಗಾರರು. ಈ ರೀತಿ ಒಂದು ಇದ್ದದ್ದು. ಮತ್ತು ಯಜಮಾನರು ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇದೊಂದು ನನಗೆ ಬಹಳ ಒಂದು ಅಭಿಮಾನದ ಸಂಗತಿ. ಇದರಿಂದ ನನಗೆ ಒಂದು ಸಂತೃಪ್ತಿ ದೊರಕಿದೆ. ನಾನು ಸಾಹಿತ್ಯದಲ್ಲಿ ಸ್ವಲ್ಪ ಮಾಡಿದ್ದೇನೆ. ಇನ್ನೂ ಮಾಡಬೇಕಂತ ಭಾಳ ಇತ್ತು, ಆದರೆ ನನ್ನ ಕಡೆಯಿಂದ ಅವರಷ್ಟು ಸಾಧಿಸಲಿಕ್ಕೆ ಆಗಿಲ್ಲ. 1-2 ಗ್ರಂಥಗಳನ್ನು ಕನ್ನಡದಿಂದ ಮರಾಠಿಗೆ ಮಾಡಿದ್ದೀನಿ. ಸಂತಣಿಂಚೆ ಚರಿತ್ರ ಅಂತ ಒಂದು ಮರಾಠಿ ಒಳಗೆ, ಅಲ್ಲಿಂದ ಮರಾಠಿಯಿಂದ ಕನ್ನಡಕ್ಕೆ ನಿನ್ನಲ್ಲೇ ಅದ್ಭುತ ಶಕ್ತಿ ಇದೆ ಅನ್ನುವಂಥ ಈ ಪುಸ್ತಕ, ಇದನ್ನು ಮಾಡಿದ್ದೇನೆ. ಹೀಗೆ ಏನೋ ನನ್ನ ಕೈಲಿ ಆದಷ್ಟು ಮಾಡಬೇಕನ್ನುವಂಥ ತುಡಿತ ಇದೆ. ಆದರೆ ನಾನು ಅಂದುಕೊಂಡಷ್ಟು ಸಾಧನೆ ನನ್ನಿಂದ ಆಗಿಲ್ಲ. ಆದರೂ ಇಷ್ಟಾದರೂ ಮಾಡ್ತಿದ್ದೀನಲ್ಲ ಅಂತೇನೋ ಒಂದು ಸ್ವಲ್ಪ ಸಂತೃಪ್ತಿ. ಇಷ್ಟದಿಂದ ನಾನು ನನ್ನ ಜೀವನ ನಡೆಸಿದ್ದೇನೆ. ಮತ್ತು ಸಂಗೀತದಲ್ಲಿಯೂ ಆಸಕ್ತಿ ಬಹಳ. ಸಂಗೀತವನ್ನು ಅಭ್ಯಾಸ ಮಾಡಿದ್ದೇನೆ. ಅದೇ ರೀತಿ ಕನ್ನಡದಿಂದ ಅನೇಕ ವಚನಗಳನ್ನು ಮರಾಠಿಯಲ್ಲಿ ಮಾಡಿ ಹಾಡಿದ್ದೇನೆ. ಅವು ಕ್ಯಾಸೆಟ್ ಸಹಿತ ಆಗಿದ್ದಾವೆ. ಇದೇನೋ ಒಂದು ನನ್ನ ಜೀವನದ ಒಂದು ಅಲ್ಪ ತೃಪ್ತಿ. ನಿನ್ನಲ್ಲಿ ಅದ್ಭುತ ಶಕ್ತಿ ಅಡಗಿದೆ. ವಚನ ಸಾಹಿತ್ಯ ಸಂಶೋಧಕರಿಗೆ ಸಲಹೆಗಳು, ಕುಮಾರವ್ಯಾಸ ಕೋಳಿವಾಡ, ಶಿವಯೋಗಿ ಮಂದಿರ, ಅನುಭಾವಿಯ ಆತ್ಮಕಥೆ ಸೇರಿದಂತೆ 60ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ ಎಸ್.ಆರ್. ಗುಂಜಾಳ್ರವರಿಗೆ ಸಾಹಿತ್ಯ ಗೌರವ ಪ್ರಶಸ್ತಿ, ಸೇವಾರತ್ನ ಪ್ರಶಸ್ತಿ, ಗ್ರಂಥಾಲಯದ ಅಂತರ್ಜಲ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಯನ್ನು ಗಳಿಸಿದ ಎಸ್.ಆರ್. ಗುಂಜಾಳ್ ಅವರು ಧಾರವಾಡ ವಾರ್ತೆಯೊಂದಿಗೆ ಮಾತನಾಡಿ ತಮ್ಮ ಸಾಹಿತ್ಯ ಲೋಕದ ಹಾಗೂ ತಾವು ಜೀವನದಲ್ಲಿ ನಡೆದು ಬಂದ ಹಾದಿಯನ್ನು ವಿವರಿಸಿದರು. ನನ್ನ ಹೆಸರು ಡಾಕ್ಟರ್ ಎಸ್.ಆರ್. ಗುಂಜಾಳ್ ಅಂಥೇಳಿ. ನಂದು ಜನನ ಆದದ್ದು ಹುಬ್ಬಳ್ಳಿ ತಾಲೂಕು ಕುಮಾರವ್ಯಾಸ ಕೋಳಿವಾಡದಲ್ಲಿ.
25 ಜೂನ್ 1932 ಇಸ್ವಿ. ಅಲ್ಲಿ ನಮ್ಮ ತಂದೆ ತಾಯಿಗಳಿದ್ದರು. ಆದರೆ ನಾನು 1 ವರ್ಷದವನಿದ್ದಾಗ ನನ್ನ ತಂದೆಯವರು ತೀರ್ಕೊಂಡು ಆಶ್ರಯದಲ್ಲಿ ನಾನು ಬೆಳೆದೆ. ಅಲ್ಲಿಯೇ ಪ್ರಾಥಮಿಕ ಶಾಲೆಯನ್ನು ಮುಗಿಸಿದೆ. ನಮ್ಮ ತಾಯಿ ನನ್ನನ್ನು ಹೂವಿನಂತೆ ಜೋಕೆ ಮಾಡಿ ನನಗೆ ಶಾಲೆಯನ್ನು ಅಲ್ಲಿ ಕಳಿಸಿದರು. ಅನಂತರದಲ್ಲಿ ನಾನು ಹೈಸ್ಕೂಲಿಗೆ ನರಗುಂದ, ಹಾವೇರಿ, ಆಮೇಲೆ ಧಾರವಾಡ, ಇಲ್ಲಿ ನಾನು ಬಂದು ಆಮೇಲೆ ಕಾಲೇಜ್ ಸೇರಿದೆ. ಇಲ್ಲಿ ಕರ್ನಾಟಕ ಕಾಲೇಜಲ್ಲಿ BA ಮಾಡಿಕೊಂಡೆ, ವಿಶ್ವವಿದ್ಯಾಲಯದಲ್ಲಿ MA ಮಾಡಿಕೊಂಡೆ ಮತ್ತು PhD ಮಾಡಿಕೊಂಡೆ. ಅನಂತರದಲ್ಲಿ ಇಲ್ಲಿಯ ಲಿಂಗಾಯತ ಹೈಸ್ಕೂಲ್ನಲ್ಲಿ 2 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಅನಂತರದಲ್ಲಿ ಮಂಗಳೂರು ಗವರ್ಮೆಂಟ್ ಕಾಲೇಜಿಗೆ ನಂದು ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿ ನಾನು ಟ್ಯೂಟರ್ ಅಂತ ತಿಳ್ಕೊಂಡು 1 ವರ್ಷ ಇದ್ದೆ. ಅಲ್ಲಿರುವಾಗಲೇ ನನಗೆ ಗ್ರಂಥಾಲಯ ವಿಜ್ಞಾನದಲ್ಲಿ ಆಸ್ಥೆ ಉಂಟಾಯಿತು. ಆಗ ನಾನು ಅಲ್ಲಿಂದ ಪ್ರಯತ್ನ ಮಾಡಿ ದಿಲ್ಲಿ ವಿಶ್ವವಿದ್ಯಾಲಯಕ್ಕೆ ನಾನು ಗ್ರಂಥಾಲಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೀಲಿಕ್ಕೆ ಹೋದೆ. ಮೊದಲು 1961 ನಾನು ದಿಲ್ಲಿಗೆ ಹೋದೆ. ಅದನ್ನು ಮುಗಿಸ್ಕೊಂಡು ಬಂದು ನಾನು ಕರ್ನಾಟಕ ಕಾಲೇಜ್ ಲೈಬ್ರರಿಯನ್ನು ಆದೆ. ಅನಂತರದಲ್ಲಿ ಮತ್ತೆ ಪುನಃ ನಾನು ಮಾಸ್ಟರ್ಸ್ ಡಿಗ್ರಿ ಮಾಡಿಕೊಳ್ಳೋದ್ರ ಸಲುವಾಗಿ ಡೆಪ್ಯುಟೇಷನ್ ಮೇಲೆ ಮತ್ತೆ ಪುನಃ ದಿಲ್ಲಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಮುಗಿಸ್ಕೊಂಡು ನಾನು ಪುನಃ ಧಾರವಾಡಕ್ಕೆ ಬಂದಾಗ ನಾನು ಇಲ್ಲಿ ಕಾಲೇಜಿನಲ್ಲಿ ಕೆಲವು ವರ್ಷ ಗ್ರಂಥಪಾಲನಾಗಿ ಕೆಲಸ ಮಾಡಿದೆ. ಆ ನಂತರದಲ್ಲಿ ನನಗೆ ಪ್ರಮೋಷನ್ ಆಗಿ ಕರ್ನಾಟಕ ವಿಶ್ವವಿದ್ಯಾಲಯ ಗ್ರಂಥಾಲಯಕ್ಕೆ ಡೆಪ್ಯೂಟಿ ಗ್ರಂಥಾಲಯ ಅಂತ ಹೇಳ್ಕೊಂಡು ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದರು. ಅಲ್ಲಿ ನಾನು 9 ವರ್ಷ ಕೆಲಸ ಮಾಡಿದೆ. ಅವರು ಪಾವಟೆಯವರಿದ್ದರು, ಒಡೆಯರವರು ರಿಜಿಸ್ಟ್ರರ್ ಆಗಿದ್ದರು. ಅದೇ ಸಮಯಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಂದು ಗ್ರಂಥಾಲಯ ವಿಜ್ಞಾನ ವಿಭಾಗವನ್ನು ತೆಗಿಬೇಕು ಅಂತ ಹೇಳ್ಕೊಂಡು ಸಿಂಡಿಕೇಟ್ದೊಳಗೆ ಒಂದು ನಿರ್ಣಯ ಆಯಿತು. ಆಗ ನನ್ನನ್ನು ಕರೆದು ಕೇಳಿದೆ. ನನಗಿಂತ ಮುಂಚಿತವಾಗಿ ವಿಶ್ವವಿದ್ಯಾಲಯದ ಎಲ್ಲ ಈ ಗ್ರಂಥಾಲಯ ವಿಜ್ಞಾನದಲ್ಲಿ ತರಬೇತಿ ಪಡೆದಂಥ 10-12 ಜನರನ್ನು ಕೇಳಿದರು. ಯಾರೂ ಆ ಗುಲ್ಬರ್ಗಕ್ಕೆ ಹೋಗಲಿಕ್ಕೆ ಸಿದ್ಧವಾಗಿದ್ದಿಲ್ಲ. ನಾನು ಅಲ್ಲೇ ಅಂಥೇಳಿ ಅವರು ರಿಜಿಸ್ಟ್ರಾರ್ ಒಡೆಯರವರಿಗೆ ಹೇಳಿದರು. ಕೊನೆಗೆ ನನ್ನ ಪಾಳೆ ಬಂತು. ನನಗೆ ಕೇಳಿದರು ಅವರು, ಹೀಗಲ್ಲಿ ಗ್ರಂಥಾಲಯ ವಿಜ್ಞಾನ ವಿಭಾಗವನ್ನು ತೆರಿಬೇಕಾಗಿದೆ, ನೀವು ಅದರ ಉಸ್ತುವಾರಿ ಮಾಡಬೇಕು, ಅದನ್ನು ತೆರಿಬೇಕು, ಅದನ್ನು ಬೆಳೆಸಬೇಕು, ಅದಕ್ಕಾಗಿ ನೀವು 1 ವರ್ಷ ಅಲ್ಲಿ ಹೋಗಬೇಕು ಅಂತ ಹೇಳಿ ನನ್ನ ಕೇಳಿದರು. ನಾನು ಅಂದೆ 1 ವರ್ಷ ಆದರೆ ನಾನು ಹೋಗೋದಿಲ್ಲ ಅಂತಂದೆ. ಅಂದ ಕೂಡಲೇ ಅವ್ರಿಗೆ ಆಶ್ಚರ್ಯ ಅನ್ನಿಸ್ತು. ಯಾಕ್ರಿ ಅಂದರು. ನನಗೆ ಪರ್ಮನೆಂಟ್ ನೀವು ಅಲ್ಲಿ ಕಳಿಸೋದಾದ್ರೇ ನಾನು ಹೋಗ್ತೀನಿ ಅಂತ. ಇಲ್ರಿ ಎಲ್ಲರೂ ಅಲ್ಲಿ ಅಂತಾರೆ, ಅದು ಬಿಸಿಲು, ಭಾರಿ ಬಿಸಿಲು, ಅಂಥ ಬಿಸಿಲೊಳಗೆ ಎಲ್ಲರೂ ಅಲ್ಲಿ ಅಂತಾರೆ, ನೀವು ಪರ್ಮನೆಂಟ್ ಅಲ್ಲಿ ಹೋಗಿ ನಿಂತಿರಲ್ಲ ಅಂಥೇಳಿ ನನಗೆ ಅವರು ಪ್ರಶ್ನೆ ಮಾಡಿದರು. ಆಗ ನಾನು ಹೇಳಿದೆ, ಅದು ಕರ್ನಾಟಕದೊಳಗೆ ಇರ್ತಕ್ಕಂಥ ಊರು, ಅಲ್ಲಿ ಕನ್ನಡಿಗರೇ ಇದ್ದಾರೆ, ಹೀಗಾಗಿ ಕನ್ನಡಿಗರಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಅದು ಹಿಂದುಳಿದ ಪ್ರದೇಶ, ಅದಕ್ಕಾಗಿ ಆ ಒಂದು ಸ್ಥಳದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಏನು ತಪ್ಪಿಲ್ಲ, ನಾನು ಅಲ್ಲೇ ಹೋಗಿ ಯಾವ ರೀತಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ, ಅದನ್ನು ಬೆಳೆಸ್ತೀನಿ ನಾನು, ನನಗೆ ಪರ್ಮನೆಂಟ್ ಆರ್ಡರ್ ಕೊಡ್ರಿ ಅಂತಂದಾಗ ಪರ್ಮನೆಂಟ್ ಆರ್ಡರ್ ಕೊಟ್ಟರು. ನಾನು 1979 ಗುಲ್ಬರ್ಗಕ್ಕೆ ಹೋದೆ. ಆವಾಗ ಪೋಸ್ಟ್ ಗ್ರ್ಯಾಜುಯೇಟ್ ಇದು ಸೆಂಟರ್ ಆಗಿತ್ತು. ನಮ್ಮ ಮುಂದೆ ಒಂದು 6 ತಿಂಗಳದೊಳಗೆ ವಿಶ್ವವಿದ್ಯಾಲಯದಿಂದ ನಾನು ಅಲ್ಲೇ ಉಳಿಬೇಕಾಯಿತು. ಅಲ್ಲಿ ಉಳಿದು ನಾನು 1992 ನಿವೃತ್ತನಾದೆ.
ಆ ನಿವೃತ್ತನಾಗೋಕ್ಕಿಂತ ಮುಂಚಿತವಾಗಿ ಆ ಗ್ರಂಥಾಲಯ ವಿಜ್ಞಾನ ವಿಭಾಗವನ್ನು ಸಾಕಷ್ಟು ಬೆಳೆಸಿದೆ. ಅಲ್ಲಿ ಮಾಸ್ಟರ್ಸ್ ಡಿಗ್ರಿ, MPhil ಡಿಗ್ರಿ, PhD ಡಿಗ್ರಿ ಇವು ಮೂರಕ್ಕೂ ಅನುಕೂಲವಾಗಲಿ ಅಂತ ತಿಳ್ಕೊಂಡು ನಾನು ಅಲ್ಲಿ ಪ್ರಯತ್ನ ಮಾಡಿ ಸಿಂಡಿಕೇಟ್ದಿಂದ ಅನುಮತಿಯನ್ನು ಪಡೆದೆ. ನನ್ನ ಕೈಯೊಳಗೆ ಅಲ್ಲಿರುವಾಗ ಸುಮಾರು 16 ಜನ PhDಯನ್ನು ಮುಗಿಸಿದ್ರು. ಅದು ಆಗ ಇಡೀ ಕರ್ನಾಟಕದಲ್ಲಿ ರೆಕಾರ್ಡ್. ಅಷ್ಟು ಮಾಡಿದವರು ಯಾರೂ ಇರಲಿಲ್ಲ. ಅಂದರೆ ಅದು ಅತ್ಯಂತ ಬಿಸಿಲಿನ ಪ್ರದೇಶ. ಅಂಥ ಪ್ರದೇಶದಲ್ಲಿ ಹೋಗಿ ನಾನು ಆ ರೀತಿ ಮಾಡಿದ್ದಕ್ಕೆ ಬಹಳಷ್ಟು ಜನರ ಒಂದು ಅಪ್ರಿಷಿಯೇಷನ್ ನನಗೆ ಬಂತು. ಕೇವಲ PhD ಅಷ್ಟೇ ಅಲ್ಲ, ಅಲ್ಲಿ ಲೈಬ್ರರಿಯ ವಿಶ್ವವಿದ್ಯಾಲಯ ಗ್ರಂಥಾಲಯದ ಉಸ್ತುವಾರಿಯನ್ನು ಸಹ ನನಗೆ ಕೊಟ್ಟಿತ್ತು. ಹೀಗಾಗಿ ಅವೆರಡನ್ನೂ ನಾನು ಸಮರ್ಥ ರೀತಿಯಿಂದ ನಾನು ಮಾಡಿದೆ. ಅಲ್ಲದೆ ಅದೇ ಸಮಯಕ್ಕೆ ನಾನು ಯಾವಾಗಲೂ ಬರೆಯೋದು ಓದೋದು ನಾನು ಮನೆಯಲ್ಲಿ ಮಾಡ್ತಿದ್ದೆ. ಗ್ರಂಥಾಲಯದೊಳಗೆ ಗ್ರಂಥ ಕೇಳ್ಕೊಂಡು ಬರ್ತಕ್ಕಂಥ ಓದುಗರಿಗೆ ನಾನು ಇಡೀ ದಿವಸ ಅವರಿಗೆ ಸಹಾಯ ಮಾಡ್ತಿದ್ದೆ. ಹೀಗಾಗಿ ಅಲ್ಲಿ ನನ್ನ ಬರವಣಿಗೆಯೂ ಶುರುವಾಯಿತು. PhDಯ ಮಾರ್ಗದರ್ಶನವನ್ನು ಮಾಡಿದೆ ಮತ್ತು ಅನೇಕ ಗ್ರಂಥಗಳನ್ನು ಅಲ್ಲಿರುವಾಗಲೇ ನಾನು ಬರೆದೆ. ಹೀಗಾಗಿ ನನಗೆ ಆ ಒಂದು ಸ್ಥಾನದಲ್ಲಿ ಮಾಡಿದ ಒಂದು ಕೆಲಸ ಏನಿದೆ ಅದು ನನಗೆ ಸಂಪೂರ್ಣ ತೃಪ್ತಿಯನ್ನು ಕೊಟ್ಟಿದೆ. ಆ ನಂತರದಲ್ಲಿ ಅಲ್ಲಿಂದ ನಿವೃತ್ತನಾದ ನಂತರವೂ ಸಹ ನನಗೆ ಕೆಲವು PhD ಪ್ರಾಜೆಕ್ಟ್ಗಳಿದ್ದು, ರಿಸರ್ಚ್ ಪ್ರಾಜೆಕ್ಟ್ಸ್, ಅವುಗಳನ್ನು ಮುಗಿಸ್ಬೇಕಾದ್ರೆ ಪುನಃ 2 ವರ್ಷ ಬೇಕಾಯಿತು. ಆ ನಂತರದಲ್ಲಿ ನಾನು ಬೆಳಗಾವಿಗೆ ಬಂದೆ. ಬೆಳಗಾವಿಗೆ ಬಂದು ಅಲ್ಲಿ ಅಕಸ್ಮಾತ್ ನಾನು ಅಲ್ಲಿ ಬರುವಂಥ ಮನಸ್ಸು ಇಲ್ಲದೇ ಇದ್ರೂ ನಮ್ಮ ಕುಟುಂಬದ, ನಮ್ಮ ಧರ್ಮಪತ್ನಿಯ ಒಂದು ಆಶಯ ಮೂಲಕವಾಗಿ ನಾನು ಬೆಳಗಾವಿಗೆ ಬಂದೆ. ಆಗ ಅಲ್ಲಿ ಸಿದ್ದರಾಮ ಸ್ವಾಮಿಗಳು, ರುದ್ರಾಕ್ಷಿ ಮಠದ ಅಧಿಪತಿಗಳು ನನಗೆ ಅಕಸ್ಮಾತ್ ಭೇಟಿಯಾದಾಗ ನಮ್ಮ ಮಠದಲ್ಲಿ ಒಂದು ಗ್ರಂಥಾಲಯ ತೆಗೆದುಕೊಡ್ರಿ ಹೊಸದಾಗಿ, ಅದು ಅದ್ಭುತವಾದಂಥ ಗ್ರಂಥಾಲಯ ಆಗಬೇಕು, ಕರ್ನಾಟಕದಲ್ಲಿ ಯಾರೂ ಮಾಡದಂಥದ್ದು ಅಂತ ನನಗೆ ಹೇಳಿದರು. ಆಗ ನಾನು ಅದಕ್ಕೆ ಒಪ್ಪಿಕೊಂಡು ಅವರ ಮಠದಲ್ಲಿಯೇ 1995 ಅದು ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯ ಅಂತ ಮಾಡಿ ಅಲ್ಲಿ ನಾನು ಕೆಲಸ ಮಾಡಿದಾಗ ಅದು ಅನೇಕ ಸುಮಾರು 150 ಜನ PhD ವಿದ್ಯಾರ್ಥಿಗಳು ಅಲ್ಲಿ ಬಂದು ಆ ಗ್ರಂಥಾಲಯವನ್ನು ರೆಫರ್ ಮಾಡ್ತಕ್ಕಂಥ ಒಂದು ಸ್ಥಿತಿ ಅಲ್ಲಿ ಉಂಟಾಯಿತು. ಮತ್ತು ಅನೇಕ ಜನ ಪತ್ರ ಬರೀತಿದ್ರು, ಮಾಹಿತಿ ಕೇಳ್ತಿದ್ರು. ಅಷ್ಟೊಂದು ಗ್ರಂಥಗಳನ್ನು ನಾನು ಅಲ್ಲಿ ಸಂಗ್ರಹ ಮಾಡಿದ್ದೆ. ಅಂದರೆ ಸುಮಾರು 10,000 ಗ್ರಂಥಗಳನ್ನು. ಅವು ಲಿಂಗಾಯತ ಧರ್ಮ, ಸಾಹಿತ್ಯ, ವಚನ ಸಾಹಿತ್ಯ, ಕಾವ್ಯ, ಹೀಗೆ ಅನೇಕ ವಿಷಯಗಳನ್ನು ಕುರಿತು ಗ್ರಂಥಗಳನ್ನು ಅಲ್ಲಿ ಸಂಗ್ರಹಿಸಿದೆ. ಅದಕ್ಕೆ ಫೈನಾನ್ಸ್ ಅವರು ಸಾಕಷ್ಟು ನನಗೆ ಅನುಕೂಲತೆ ಮಾಡಿಕೊಟ್ರು ಕೊಡಲಿಕ್ಕೆ, ಅದನ್ನು ಗ್ರಂಥಗಳನ್ನು ಓದಲಿಕ್ಕೆ. ಅಲ್ಲದೆ ಇನ್ನೊಂದು ವಿಷಯ, ನಾನು ನಿವೃತ್ತಿ ಆದ ನಂತರ ನಾನು ಹುಟ್ಟಿದ ಊರಾದಂತಹ ಕೋಳಿವಾಡಕ್ಕೆ ಹೋದೆ. ಹುಬ್ಬಳ್ಳಿ ತಾಲೂಕು ಕೋಳಿವಾಡಕ್ಕೆ ಹೋದೆ. ಆವಾಗ ನನಗೊಂದು ವಿಚಾರ ಬಂತು, ನಿವೃತ್ತಿ ಅನ್ಕೋ ಆದೆ ಏನಾದರೂ ಒಂದು ಸಾಮಾಜಿಕ ಕೆಲಸವನ್ನು ನಾನು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸು ನನಗೆ ಆಯಿತು. ಆಗ ನಾನು ನಮ್ಮ ಮನೆಯನ್ನೇ ಒಂದು ಶಾಲೆಯನ್ನಾಗಿ ಪರಿವರ್ತನೆ ಮಾಡಿ ಪ್ರಾಥಮಿಕ ಶಾಲೆಯನ್ನು ತೆಗೆದೆ. ಆವಾಗ 4 ವಿದ್ಯಾರ್ಥಿಗಳನ್ನು, 2 SC ಹುಡುಗರು, 2 ಊರ ಹುಡುಗರು, ಒಟ್ಟು 4 ಹುಡುಗರನ್ನ ಕರ್ಕೊಂಡು ಬಂದು ಒಬ್ಬ ಶಿಕ್ಷಕಿ ಅಂತಂದು ಅದಕ್ಕೆ ಅವ್ರಿಗೆ ಪೇ ಕೊಟ್ಟು ಹುಡುಗರಿಗೆಲ್ಲ ಬಟ್ಟೆ ಕೊಡಿಸಿ ಎಲ್ಲ ಮಾಡಿ ಅಲ್ಲಿ ಶುರು ಮಾಡಿದೆ. ಮತ್ತು ನಂದು ಹೊಲ ಇತ್ತು. ಆಗ ಆ ಹೊಲವನ್ನು ಮಾರಿ ಬಂದ ಹಣವನ್ನು ಬ್ಯಾಂಕಿನಲ್ಲಿಟ್ಟು ಆ ಬಡ್ಡಿಯಿಂದ ಮಾಸ್ತರಿಗೆ ಕೊಡ್ತಿದ್ದೆ. ನನ್ನ ಪೆನ್ಷನ್ನಿಂದನೂ ನಾನು ಕೊಡ್ತಿದ್ದೆ. ಅದು ಇವತ್ತು
ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಈಗ ಸುಮಾರು 300 ವಿದ್ಯಾರ್ಥಿಗಳಿದ್ದಾರೆ, 11 ಜನ ಶಿಕ್ಷಕರಿದ್ದಾರೆ ಅಲ್ಲಿ. ಹೀಗೆ ಅದನ್ನು ಬೆಳೆಸಿದೆ ಮತ್ತು ಒಂದು ಬಿಲ್ಡಿಂಗನ್ನು ನಾನು ಕಟ್ಟಿಸಿಕೊಟ್ಟಿದ್ದೇನೆ. ಅದಕ್ಕೆ ಅನೇಕ ಸ್ನೇಹಿತರು ಸಹ ಅದಕ್ಕೆ ಸಹಾಯ ಮಾಡಿದ್ದಾರೆ, ಧನ ಸಹಾಯವನ್ನು ಮಾಡಿದ್ದಾರೆ ಮತ್ತು ಪಂಚಾಯಿತಿಯವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಫೈನಾನ್ಸ್ ಮಾತ್ರ ಅದು ಪಂಚಾಯತಿಂದ ನಾನು ತಗೊಂಡಿಲ್ಲ. ಆದರೆ ಇತ್ತೀಚೆಗೆ ಅಲ್ಲಿ ಒಂದು ಕಾಲೇಜ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಬಂತು. ಯಾಕಂದರೆ ಅಲ್ಲಿ ಸುತ್ತಲ ಊರಲ್ಲಿ ಮತ್ತು ನಮ್ಮ ಊರು ಹುಡುಗರು PUC ಹೋಗ್ಬೇಕಾದ್ರೆ ಗದಗು, ಹುಬ್ಬಳ್ಳಿ ಇತ್ಯಾದಿ ಊರುಗಳಿಗೆ ಹೋಗಬೇಕಾಗಿತ್ತು ಅವರು. ಅದರಲ್ಲಿ ಹೆಣ್ಣು ಹುಡುಗರು ಹೋಗಬೇಕಾದ್ರೆ ಬಹಳ ಕಷ್ಟ. ಅವರು ರೊಟ್ಟಿ ಬುತ್ತಿ ಕಟ್ಕೊಂಡು ಹೋಗಬೇಕು. ಬಸ್ನ್ಯಾಗ ಮಾತ್ರ ಅವ್ರಿಗೆ ಒಂದು ಟಾರ್ಚರ್, ಬಹಳ ಕಷ್ಟ ಆಗ್ತಿತ್ತು, ಫುಲ್ ಆಗ್ತಿದ್ದು. ಹೆಣ್ಣು ಹುಡುಗರಿಗೆ ಹೋಗ್ತಕ್ಕಂಥ ಒಂದು ಮನಸ್ಸು ಆಗ್ತಿದ್ದಿಲ್ಲ. ಹೀಗಾಗಿ ಅವರು ಬಿಡ್ಲಿಕ್ಕೆ ಹತ್ತಿದ್ರು. ಒಂದು ಸರ್ವೆ ಮಾಡಿದೆ, ಮನೆ ಮನೆಗೆ ಹೋಗಿ ಎಷ್ಟು ಹುಡುಗರು ಬಿಟ್ಟಿದ್ದಾರೆ. ಆಗ ಎಷ್ಟೋ ಮನೆ ಪೇರೆಂಟ್ಸ್ ಹೇಳಿದರು, ನಮ್ಮ ಹೆಣ್ಮಕ್ಳು ನಾವು ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಬಸ್ನಲ್ಲಿ ಹೋಗ್ಬೇಕಂದ್ರೆ ಒಬ್ರಿಗೊಬ್ರು ತಿಕ್ಕಾಡಿ ಹೋಗಿ ಅವ್ರಿಗೆ ನಮಗೂ ಅವಮರ್ಯಾದೆ, ಹುಡುಗರಿಗೂ ಅವಮರ್ಯಾದೆ. ಅದಕ್ಕಾಗಿ ನಮ್ಮ ಮಕ್ಕಳು ನಾವು ಕಳಿಸೋದಿಲ್ಲ ಅಂದ್ರೆ ಅದಕ್ಕೆ ಕಾಲೇಜ್ ಮಾಡಬೇಕು ಅಂತ ಒಂದು ಮನಸ್ಸು ಬಂತು. ಆಗ ಇತ್ತೀಚೆಗೆ ಕಾಲೇಜ್ ಕಟ್ಟಿಸ್ಬೇಕು ಅಂತ ತಿಳ್ಕೊಂಡು 1 ಎಕರೆ ಜಮೀನು ಅದನ್ನು ಕೊಂಡುಕೊಂಡು ನಮ್ಮ ಮಗ ಕೊಡಿಸಿದ. ಅವ ನೇವಿಯೊಳಗಿರ್ತಾನೆ. ಅವನಿಗೆ ರಿಕ್ವೆಸ್ಟ್ ಮಾಡಿದಾಗ ಅವನು ನಮಗೊಂದು ಕಾಲೇಜ್ ಕಟ್ಟಿಸ್ಲಿಕ್ಕೆ 1 ಎಕರೆ ಉತ್ತಮವಾದಂಥ ಜಮೀನನ್ನು ನಮಗೆ ಮಾಡಿಕೊಟ್ಟಿದ್ದಾನೆ. ಹೀಗೆ ಅದನ್ನು ಆ ಶಾಲೆಯನ್ನು ಪ್ರೈಮರಿ ಸ್ಕೂಲು 7ನೇ ಎತ್ತರದ ಮಟ್ಟ ಬಂದಿದೆ. ಮುಂದಲ್ಲಿ ಹೈಸ್ಕೂಲ್ ಐತೆ. ಆದರೆ ಹೈಸ್ಕೂಲಿನ ನಂತರದ ಅಭ್ಯಾಸಕ್ಕೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲತೆ ಇಲ್ಲ ಅಂತ ತಿಳ್ಕೊಂಡು ನಾನು ಅಲ್ಲಿ ಒಂದು ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ಮಧ್ಯಂತರದಲ್ಲಿ ಸಹ ನಾನು ಧಾರವಾಡಕ್ಕೆ ಬಂದದ್ದರಿಂದ ಅಲ್ಲಿ ನಿವೃತ್ತನಾಗಿ 70 ವರ್ಷ ಆದವು. ಅದಕ್ಕೆ ಬೆಳಗಾವಿಯಿಂದ ಇಲ್ಲಿಗೆ ಬಂದೆ. ಈ 10 ವರ್ಷಗಳಲ್ಲಿ ಸುಮಾರು 15-20 ಪುಸ್ತಕಗಳನ್ನು, ಸಂಶೋಧನಾತ್ಮಕವಾದಂಥ ಪುಸ್ತಕಗಳನ್ನು ಬರೆದಿದ್ದೇನೆ. ಅಲ್ಲದೆ ನನ್ನ ಮೇಲೇ ಒಬ್ಬವ ನಾನು ಉತ್ತಂಗಿ ಚೆನ್ನಪ್ಪನವರ ಮೇಲೆ, ಸರ್ವಜ್ಞ ಸಾಹಿತಿ ಉತ್ತಂಗಿ ಚೆನ್ನಪ್ಪನವರ ಮೇಲೆ ನಾನು PhD ಮಾಡಿ ಬಂಗಾರ ಪದಕವನ್ನು ಪಡೆದುಕೊಂಡೆ. ಆಮೇಲೆ ನನ್ನ ಮೇಲೇ ಇತ್ತೀಚೆಗೆ ಒಬ್ಬ ವಿದ್ಯಾರ್ಥಿ PhD ಮಾಡಿ ಅದನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಿ ಅವನು ತನ್ನ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾನೆ. ಮತ್ತು ಅವನ ಇಂಗ್ಲೀಷ್ ಪ್ರಬಂಧವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದವ. ಅದನ್ನು ಬೆಂಗಳೂರವರು ಅದನ್ನು ಪ್ರಕಟ ಮಾಡಿದ್ದಾರೆ. ಆ PhD ಕನ್ನಡ ಭಾಷಾಂತರವನ್ನು ಅವರು ಪ್ರಕಟ ಮಾಡಿದ್ದಾರೆ. ಅಲ್ಲದೆ ನನ್ನ ಕೆಲವು ಗ್ರಂಥಗಳಿಗೆ ಪ್ರಶಸ್ತಿಗಳು ಸಿಕ್ಕಿದೆ. ನಾನು ಸುಮಾರು ಆಗಿನ ಕಾಲದಲ್ಲಿ ಟೈಪ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ಆವಾಗ ಕೇವಲ ಕೈಯಿಂದ ನಾನು ಸುಮಾರು 12 ವರ್ಷ ಬಿಟ್ಟು ಬಿಡದೆ ದಿವಸ 2 ತಾಸಿನಂತೆ 12 ವರ್ಷ ಮಾಡಿ ಒಂದು ಪದಪ್ರಯೋಗಕೋಶ ಬಸವಣ್ಣವರ ಎಲ್ಲ ವಚನಗಳಿಗೆ 959 ವಚನಗಳಿಗೆ ನಾನು ಒಂದು ಇಂಡೆಕ್ಸ್ ಮಾಡಿದೆ. ಅಂದರೆ ಯಾವುದೇ ಒಂದು ಶಬ್ದ, ಬಸವಣ್ಣವರ ವಚನದಲ್ಲಿ ಒಂದು ಶಬ್ದ ಗೊತ್ತಾದರೆ ಸಾಕು, ಆ ಶಬ್ದ ಯಾವ ವಚನದೊಳಗೆ ಯಾವ ಕಾಂಟೆಕ್ಸ್ಟ್ದೊಳಗೆ ಅದು ಪ್ರಯೋಗವಾಗಿದೆ ಅಂತಕ್ಕಂಥದ್ದು ತಕ್ಷಣ ಸಿಗಬೇಕು ಅಂಥೇಳಿ ಅದನ್ನೊಂದು ಸಿದ್ಧ ಮಾಡಿದೆ. ಅದನ್ನು ಮಾತೆ ಮಹಾದೇವಿ ಅವರು ಪ್ರಕಟ ಮಾಡಿದರು. ಈಗ ಅದರದ್ದು ಡಿಮಾಂಡ್ ಹೆಚ್ಚಾದದ್ದಕ್ಕೆ ಬೆಳಗಾವಿ ಸಿದ್ದರಾಮೇಶ್ವರ ಸ್ವಾಮಿಗಳು ಅದನ್ನು ಪುನರ್ಮುದ್ರಣ ಮಾಡಿದ್ದಾರೆ. ಅದನ್ನು ಇಟ್ಟಿದ್ದನ್ನು ತೋರಿಸ್ತೇನೆ. ಅಂದರೆ ಪದಪ್ರಯೋಗಕೋಶ ಅದು ಕನ್ನಡ ಸಾಹಿತ್ಯದಲ್ಲಿಯೇ ಮೊಟ್ಟ ಮೊದಲ ಒಂದು ಅಂಥ ಕೋಶ. ಅದಕ್ಕೆ ವೇದಿಕ್ ಕಾನ್ಕಾರ್ಡೆನ್ಸ್ ಅಂತ ಇದೆ, ಆಮೇಲೆ ಉಪನಿಷತ್ ಕಾನ್ಕಾರ್ಡೆನ್ಸ್ ಅಂತ ಜಾಕೋಬಿ ಅಂತ ಮಾಡಿದ್ದಾರೆ, ಶೇಕ್ಸ್ಪಿಯರ್ ಕಾನ್ಕಾರ್ಡೆನ್ಸ್ ಇದೆ. ಹಾಗೆ ಅವು ಎಲ್ಲವುಗಳನ್ನು ನೋಡಿ ಮರಾಠಿಯಲ್ಲಿ ನೋಡಿ ಇದನ್ನೊಂದು ಮಾಡೆಲ್ ಅನ್ನೋ ರೀತಿಯಲ್ಲಿ ಆ ಒಂದು
ಕಂಕಾರ್ಡೆನ್ಸ್ ಇಂಗ್ಲೀಷ್ನಲ್ಲಿ ನಾನು ಪದಪ್ರಯೋಗ ಕೋಶ ಅಂತ ಮಾಡಿದ್ದೇನೆ, ಅದನ್ನು ಮಾಡಿದ್ದೇನೆ. ಅನಂತರದಲ್ಲಿ ಮತ್ತೂ ಒಂದು ಮಾಡಿದ್ದೇನೆ. ಅದು ಇವರು ಬಸವಣ್ಣನವರು 12ನೇ ಶತಮಾನದ ಶರಣರ ನೇತಾರ. 15ನೇ ಶತಮಾನಕ್ಕೆ ಮತ್ತೆ ಪುನಃ ವಚನಗಳ ಸಂಗ್ರಹ, ಅದರ ಬರವಣಿಗೆ ಇತ್ಯಾದಿ ನಡೆದಾಗ ಸಿದ್ಧಲಿಂಗೇಶ್ವರರು, ಯಡಿಯೂರು ಸಿದ್ಧಲಿಂಗೇಶ್ವರರು ಅಲ್ಲಿ ಪ್ರಮುಖರು. ಅವರ 701 ವಚನಗಳಿಗೆ ಒಂದು ಪ್ರಯೋಗ ಕೋಶವನ್ನು ನಾನು ಮಾಡಿದ್ದೇನೆ. ಅದನ್ನು ಸುದ್ದ ಕರ್ನಾಟಕ ವಿಶ್ವವಿದ್ಯಾಲಯದವರೇ ಅದನ್ನು ಪ್ರಕಟ ಮಾಡಿದ್ದಾರೆ. ಅದು ಇನ್ನು 2nd ಎಡಿಷನ್ ಈಗ ಮತ್ತೆ ಪುನಃ ಆಗಬಹುದು. ಹೀಗೆ ಅನೇಕ ಗ್ರಂಥಗಳನ್ನು ನಾನು ಬರೆದಿದ್ದೇನೆ. ಬಹುಶಃ ಅವುಗಳ ಸಂಖ್ಯೆ ಒಂದು 60 ಆಗಬಹುದು ನನ್ನ ಲೆಕ್ಕಕ್ಕೆ. ಮತ್ತು ಕೆಲವು ಇಂಗ್ಲೀಷ್ನಲ್ಲಿ ಭಾಷಾಂತರ ಆಗಿದ್ದಾವೆ. ಆಮೇಲೆ ಹಿಂದಿಯೊಳಗೆ ಕೆಲವರು ಮಾಡಿದ್ದಾರೆ ಸಣ್ಣ ಪುಟ್ಟ ಗ್ರಂಥಗಳನ್ನು. ಒಂದು ಪುಸ್ತಕದ ಬಗ್ಗೆ ನಾನು ಇಲ್ಲಿ ಹೇಳಬೇಕು ಅಂದರೆ, ಬಿ ಡಿ ಜತ್ತಿಯವರು ಉಪರಾಷ್ಟ್ರಪತಿ ಆದರು 1973 ಅವರು ಒರಿಸ್ಸಾದಿಂದ ಆಯ್ಕೆಯಾಗಿ ಇಲ್ಲಿಗೆ ಬಂದರು. ಆವಾಗ ಪತ್ರಕರ್ತರು, ಅನೇಕ ಪತ್ರಿಕಾ ಪ್ರತಿನಿಧಿಗಳು ನನ್ನ ವಿಶ್ವವಿದ್ಯಾಲಯಕ್ಕೆ, ನಾನು ಅವಾಗ ಡೆಪ್ಯೂಟಿ ಲೈಬ್ರರಿನಿದ್ದಾಗ ಬಂದು ಅವ್ರ ಮೇಲೆ ಕೆಲವು ಲೇಖನಗಳನ್ನು ಬರಿಬೇಕು ಅಂತ ಹೇಳ್ಕೊಂಡು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದ ಗ್ರಂಥಾಲಯಕ್ಕೆ ಬಂದು ನನಗೆ ಭೇಟಿಯಾದರು. ನಾನು ಹುಡುಕಾಡಿದರೆ ಅಲ್ಲಿ ಏನೂ ಇರಲಿಲ್ಲ. ಒಬ್ಬ ಕರ್ನಾಟಕದ ಕನ್ನಡಿಗನು ದಿಲ್ಲಿಯ ಒಂದು ದೊಡ್ಡ ಒಂದು ಸ್ಥಾನಕ್ಕೆ ಹೋದಂಥ ಒಬ್ಬ ವ್ಯಕ್ತಿಯನ್ನು ಕುರಿತು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯದೊಳಗೆ ಒಂದು ಸಿಗಲಿಲ್ಲಲ್ಲ, ಮಾಹಿತಿ ಒಂದು ಪುಕ್ಕನೂ ಸಿಗಲಿಲ್ಲ ಅಂತ ನನಗೆ ವ್ಯಸನ ಆಯಿತು. ರಜಾ ತಗೊಂಡು ದಿಲ್ಲಿ ಹೋಗಿ 40 ದಿವಸ ಕೂತ್ಕೊಂಡು ಒಂದು ಗ್ರಂಥವನ್ನು ಸಿದ್ಧ ಮಾಡಿದೆ. ಅವರ ಕೂಡ ಚರ್ಚೆ ಮಾಡಿ. ಅದು ಒಂದು ವಿಚಿತ್ರವಾದಂಥ ಒಂದು ಪ್ರಸಂಗ. ಯಾಕಂದರೆ ಆಗ ಅವರು ಬಹಳ ಬ್ಯುಸಿ ಇದ್ದರು ಅವರು. ಆಗ ನನಗೆ ಅದನ್ನು ಹೇಗೆ ಸಂಗ್ರಹ ಮಾಡಿದೆ ಅನ್ನೋದೇ ಒಂದು ಚರಿತ್ರೆ. ಹೀಗಾಗಿ ಅದನ್ನು ತಂದು ಪ್ರಕಟ ಮಾಡಿದೆ ಇಲ್ಲಿಗೆ. ಅದಕ್ಕೆ ಯಾವುದೇ ಫೈನಾನ್ಸ್ ಅವ್ರು ಕೊಡಲಿಲ್ಲ. ನಾನು ಸ್ವಂತ ಹಾಕಿ ಅಭಿಮಾನದಿಂದ ಒಬ್ಬ ಕನ್ನಡಿಗ ಅಲ್ಲಿ ಹೋಗಿ ಉಪರಾಷ್ಟ್ರಪತಿ ಆಗಿದಾನಲ್ಲ ಅಂತ ಒಂದೇ ಒಂದು ಕಾರಣದಿಂದ ಅಲ್ಲಿ ಹೋಗಿ ನಾನು ಬರ್ಕೊಂಡು ಬಂದೆ. ಅದನ್ನು ಜಯದೇವಿ ತಾಯಿ ರಿಗಾಡೆಯವರ ಮಗ ಪ್ರಭುದೇವ್ ಅಂತಿದ್ರು, ಅವನು ಅದನ್ನು ಮರಾಠಿ ಭಾಷಾಂತರ ಮಾಡಿದರು. ಈಗ ಪಂಜಾಬದ ಗವರ್ನರ್ ಶಿವರಾಜ್ ಪಾಟೀಲ್ ಅವರು ಅದನ್ನು ಲಾತೂರೊಳಗೆ ಮರಾಠಿ ವರ್ಷನ್ ಭಾಷಾಂತರವನ್ನು ಬಿಡುಗಡೆ ಮಾಡಿದರು. ಅನಂತರದಲ್ಲಿ ಇಂಗ್ಲೀಷ್ ಮಾಡಿದೆ. ಅದರದ್ದು ಹಿಂದಿ ಒಬ್ಬರು ರಾಮಚಂದ್ರ ಅಂಥೇಳಿ ಮಾಡಿದರು. ಅದನ್ನು ಉತ್ತರ ಹಿಂದೂಸ್ತಾನದ ಒಂದು ಊರಿನಿಂದ ಅದನ್ನು ಒಬ್ಬ ಪ್ರಕಾಶಕರು. ಹೀಗೆ ಅವರ 4 ಭಾಷೆಗಳಲ್ಲಿ ಅವರ ಜೀವನ ಚರಿತ್ರೆ ಅದು ಪ್ರಕಟ ಆದದ್ದು. ಇದು ಬಹಳ ಅಪರೂಪದ ಒಂದು ಪ್ರಸಂಗ. ಈಗ ಯಾರ್ದು ಜತ್ತಿಯವ್ರದ್ದು ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಮೈಸೂರಿನ ಒಬ್ಬ ಪ್ರಕಾಶಕರು ಅದರ ಪುನರ್ಮುದ್ರಣ ಮಾಡಬೇಕು ಅಂತ ತಗೊಂಡಿದ್ದಾರೆ. ಬಹುತೇಕ ಇನ್ನೊಂದು ತಿಂಗಳದೊಳಗಾಗಿ ಅದನ್ನು ಪ್ರಕಟ ಮಾಡಬಹುದು. ಅಲ್ಲದೆ ವಚನ ಪಿತಾಮಹ ಹಳಕಟ್ಟೆ, ವಚನ ಪಿತಾಮಹ ಅಂಥೇಳಿ ಎಲ್ಲರೂ ಅವರನ್ನು ಹೊಗಳ್ತಾರೆ. ವಚನಗಳನ್ನು ಮೊಟ್ಟ ಮೊದಲು ಹೊರತೆಗೆದು ಶಿವಾನುಭವ ಪತ್ರಿಕೆ ಮೂಲಕ ಕನ್ನಡಿಗರ ದೃಷ್ಟಿಗೆ ತಂದರು ಅಂತಕ್ಕಂಥದ್ದು ಅದ್ಭುತವಾದಂಥ ಒಂದು ಕೆಲಸ. ಆ ಕೆಲಸವನ್ನು ಮಾಡಿದ ಹಳಕಟ್ಟಿಯವರನ್ನು ಕುರಿತು ಒಂದು ಚರಿತ್ರೆ ಇರಲಿಲ್ಲ. ಅದಕ್ಕೆ ನಾನು ಒಂದು ಚರಿತ್ರೆಯನ್ನು ಹೋಗಿ ಬಿಜಾಪುರಕ್ಕೆ ಹೋಗಿ ಅವರ ಮನೆ, ಅವರಿದ್ದದ್ದು, ಪ್ರೆಸ್ಸು ಎಲ್ಲ ನೋಡಿ ಒಂದು ಗ್ರಂಥ ಬರೆದೆ. ಅದನ್ನು ಇಂಡಿಯಾ ಬುಕ್ ಹೌಸ್ದವರು ಪ್ರಕಟ ಮಾಡಿದರು. ತಕ್ಷಣ ಅದಕ್ಕೆ ಇದು ಸಿಕ್ತು, ಪ್ರೈಸ್ ಸಿಕ್ತು. ಸಾಹಿತ್ಯ ಅಕಾಡೆಮಿಯವರು ಅದಕ್ಕೆ ಕೊಟ್ಟರು. ನನ್ನ ಪದಪ್ರಯೋಗ ಕೋಶಕ್ಕೆ 2 ಸಿಕ್ಕು, ಅದಕ್ಕೂ ಸಾಹಿತ್ಯ ಅಕಾಡೆಮಿಯವರು ಕೊಟ್ಟರು. ಮತ್ತು ಇನ್ನೊಂದು ದೇವರಾಜ್ ಬಹದ್ದೂರ್ ಅಂತ ಆವಾಗ ಅರಸನ ಹೆಸರಿನಲ್ಲಿ ಇರ್ತಿತ್ತು, ಅದನ್ನು ಕೊಟ್ಟರು. ಹೀಗೆ ನನ್ನ ಕೆಲವು ಗ್ರಂಥಗಳು
ಬಹಳಷ್ಟು ಪ್ರಚಾರಕ್ಕೆ ಅವಾಗ ಬರುವಂಗಾಯಿತು. ಅದಕ್ಕೆ ಪ್ರೈಸು ಸಿಕ್ತು, ನನಗೆ ಮರ್ಯಾದೆನೂ ಅವಾಗ ಭಾಳ ಜನ ಅವಾಗ ಕೊಟ್ಟರು. ಅದರಲ್ಲಿ ಎಸ್ಪೆಷಲಿ PB ದೇಸಾಯಿ ಅಂತಕ್ಕಂಥವರು ಕನ್ನಡ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಡೈರೆಕ್ಟರ್ ಆಗಿದ್ದರು. ಅವರು ಮಹಾಮೇಧಾವಿಗಳು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಅವರು ಬರೆದಿದ್ದಾರೆ. ಅವರು ಅದನ್ನು ನೋಡಿ ಅದಕ್ಕೊಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಕನ್ನಡ ಲಿಟ್ರೇಚರ್. ಇಂಗ್ಲೀಷ್ನಾಗ ಬರೆದಾಗ ಅದನ್ನು ಓದಿದ್ರನ್ನ ಒಂದು ಲೇಖಕನಿಗೂ ಖುಷಿ ಆಗ್ತದೆ, ಓದಿದವ್ರಿಗೂ ಖುಷಿ ಆಗ್ತದೆ. ಅದು ಮೊಟ್ಟ ಮೊದಲನೇ ಗ್ರಂಥ ಇಡೀ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತು ಇಂಥ ಒಂದು ಕನ್ಕಾರ್ಡೆನ್ಸ್ ಬಂದಿದ್ದು ಮೊಟ್ಟ ಮೊದಲನೇ ಗ್ರಂಥ ಅಂಥೇಳಿ ಅವರು ಭಾಳಷ್ಟು ಅದನ್ನು ಎಪ್ರಿಷಿಯೇಟ್ ಮಾಡಿ ಒಂದು ಲೆಟರ್ ಕೊಟ್ಟರು ನನಗೆ. ಅದನ್ನು ಅದರ ಪ್ರಿಂಟ್ ಹಾಕಿದ್ದೀನಿ. ಆ ನಂತರದಲ್ಲಿ ಅವರು ಹೇಳಿದ್ದಾರೆ, ಇತರ ಹರಿಹರ ರಾಘವಾಂಕ ಪಾತ್ರಿ ಚಲೋ ಸರ್ವೀಸ್ ಮಾಡಿದವ, ಜನರಲ್ಲಿ ಒಳ್ಳೆ ಕೆಲಸ ಮಾಡಿದವ, ಎಲ್ಲರನ್ನು ಸಮತಾಭಾವದಿಂದ ನೋಡಿದಂಥ ಒಬ್ಬ ಫಾದರ್. ಇಲ್ಲೇ ನಾವು ಹುಡುಕಾಡುವಾಗ ಉತ್ತಂಗಿ ಚೆನ್ನಪ್ಪನವರು ಅಂತ ಸಿಕ್ಕರು. ಅವ್ರ ಮೇಲೆ ನೀವು PhD ಮಾಡಿರಂತ, ಅದನ್ನು ತೋರಿಸ್ರಿ ಅಂದರು. ಆ ಬುಕ್ ಕೊಟ್ಟ ಕೂಡಲೇ ಇದನ್ನು ನಾವು ಭಾಷಾಂತರ ಮಾಡ್ತೀವಿ. ಆಮೇಲೆ ಅವರು ತಾವೇ ಖರ್ಚು ಮಾಡಿ ಅದನ್ನು ಭಾಷಾಂತರ ಮಾಡಿದರು. ಅದನ್ನು ಇಲ್ಲಿ ನಮ್ಮ ಪಂಚಪ್ಪನವರು ಅಂತ IAS ರಿಟೈರ್ಡ್, ಅವರು ಅದನ್ನು ಭಾಷಾಂತರ ಮಾಡಿಕೊಟ್ರು, ಅವರು ಪ್ರಕಟ ಮಾಡಿದರು. ಅದು ಭಾಳ ಅದ್ಭುತ ಸಭೆಯಲ್ಲಿ ಅದನ್ನು ಬಿಡುಗಡೆ ಮಾಡಿದರು. ಅದು ಒಂದು ಸಹ ನನಗೆ ಅತ್ಯಂತ ಖುಷಿ ಕೊಟ್ಟಂಥ ಒಂದು ಕೃತಿ ಅಂತ ಹೇಳ್ಬೋದು. ನಾನು ಇನ್ನೂ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದೇನೆ ಮತ್ತು ಅವರಿಂದ ನನಗೆ ಲಾಭ ಆಗಿದೆ ಮತ್ತು ಅವರಿಂದ ನಾನು ಸ್ಫೂರ್ತಿಯನ್ನು ನಾನು ಪಡೆದಿದ್ದೇನೆ. ಈ ಕಣಿವೆಯವರಾಗಲಿ, ಬೇಂದ್ರೆಯವರಾಗಲಿ, ಇವರೆಲ್ಲರ ಜೊತೆಗೆ ನಾನು ಅತ್ಯಂತ ನಿಕಟವರ್ತಿಯಾಗಿದ್ದೆ. ಗೋಕಾಕ್ ಅವ್ರ ಜೊತೆಗನಕ್ಕೂ ನಂದು ಬಹಳಷ್ಟು ಸಂಬಂಧ. ಯಾಕಂದರೆ ಅವರು ನನಗೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು ಕರ್ನಾಟಕ ಕಾಲೇಜಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ. ಈಗ ಅವ್ರದ್ದೇನೋ ಒಂದು ಸ್ಮರಣ ಗ್ರಂಥ ತರ್ತೀವಿ ಅಂಥೇಳಿ ಪಾಟೀಲ್ ಪುಟ್ಟಪ್ಪನವರು ನನಗೆ ಕಾಗದ, ಅದಕ್ಕೆ ನಿನ್ನೆ ಒಂದು ಬರೆದು ನಾನು ಕಳಿಸಿದೆ. ಅಂದರೆ ನಾನು ಎಷ್ಟು ಅವ್ರ ಜೊತೆಗೆ ಒಡನಾಟದಲ್ಲಿ ಇದ್ದೆ ಅಂತಕ್ಕಂಥ ವಿಷಯವನ್ನು ನಾನು ಅದರಲ್ಲಿ ಹೇಳಿದ್ದೇನೆ. ಮತ್ತು ಈ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ನಂದು ಒಂದು ಸಂಪರ್ಕ ಸಂಬಂಧ ಇದೆ. ಅಂದರೆ ನಾನು ಎಲ್ಲೆಲ್ಲಿ ಹೋಗಿದ್ದೇನೋ ಅಲ್ಲೆಲ್ಲಿ ನನ್ನ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಬಂದಿದೆ. ಇದು ನನಗೆ ಅತ್ಯಂತ ತೃಪ್ತಿಯನ್ನು ಕೊಟ್ಟಿದೆ. ಇವತ್ತಿಗೂ ಸಹ ಅನೇಕ ಜನ ಲೇಖನಗಳನ್ನು ಕೇಳ್ತಾರೆ, ಲೇಖನ ಪ್ರಕಟ ಮಾಡ್ತಾರೆ. ಇವತ್ತೇ ಬೆಳಿಗ್ಗೆ ಒಂದು ಇಬ್ಬರು ನನಗೆ ನನ್ನೊಂದು ಲೇಖನ ರಾಯಚೂರೊಳಗೆ ಪ್ರಕಟ ಆಗಿದ್ದೆ, ಆ ಸುದ್ದಿ ಮೂಲದೊಳಗೆ. ಅದನ್ನು ಓದಿ ಒಬ್ಬ ಏಜೆಂಟು ನನಗೆ ಇಷ್ಟು ಸುಂದರವಾದ ಲೇಖನ ನಾನು ಓದಿದ್ದಿಲ್ಲ, ಬಹಳ ಸುಂದರವಾಗಿ ನೀವು ಬರೆದಿದ್ದೀರಿ ಮತ್ತು ಅದೊಂಥರ ಒಂದು ಚಾಟಿ ಏಟ್ ಇದ್ದಂಗೆ ನಿಮ್ಮ ಸ್ವಾಮಿಗಳಿಗೆ ಅಂದರೆ ನಿಷ್ಕ್ರಿಯ ಇದ್ದವರಿಗೆ ಒಂಥರ ಎಬ್ಬಿಸಿ ಕುಂದಿರಿಸ್ತಿದ್ರಿ ನೀವು ಅಂಥೇಳಿ ಫೋನ್ ಮಾಡಿದ್ರು. ಹೀಗೆ ನಾನು ಅನೇಕ ಸಂಘ ಸಂಸ್ಥೆಗಳೊಂದಿಗೆ ನಾನು ಸಂಪರ್ಕವನ್ನಿಟ್ಟಿದ್ದೇನೆ. ಅದರಿಂದ ನಾನು ಸ್ಫೂರ್ತಿಯನ್ನು ಪಡೆದಿದ್ದೇನೆ, ನನ್ನ ಸೇವೆಯನ್ನು ಅವರಿಗೆ ಸಲ್ಲಿಸಿದ್ದೇನೆ. ಇತ್ತೀಚೆಗೆ ಒಂದು ಸಂಸ್ಥೆಗೆ ನಾನು ಅಧ್ಯಕ್ಷನ ಮಾಡಿದರು. ಇವತ್ತಿಗೆ 7-8 ವರ್ಷ ಆಯಿತು. ಆವಾಗ ನಾನು ಒಂದಲ್ಲಿ ಪ್ಲ್ಯಾನ್ ಹಾಕಿ ಯೋಜನೆಯನ್ನು ಹಾಕಿಕೊಂಡೆ. ಇಲ್ಲಿಯ ಪ್ರಮುಖ ಸಾಹಿತಿಗಳನ್ನು ಅಥವಾ ಪ್ರಮುಖರ ಆಟೋಬಯೋಗ್ರಫೀಸ್ ಬರೆದ್ರೆ ಅವು ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತ ಆಗ್ಬೋದು ಅಂಥೇಳಿ ಒಂದು ಪ್ಲ್ಯಾನ್ ಹಾಕ್ಕೊಂಡು ಅವರಿಗೆ ಸಂಪರ್ಕ ಮಾಡಿಕೊಂಡು ಇಲ್ಲಿವರೆಗೆ ಸುಮಾರು 14 ಆಟೋಬಯೋಗ್ರಫಿ ಆತ್ಮಚರಿತ್ರೆಗಳನ್ನು ನಾನು ಬರೆಸುವಲ್ಲಿ ಸಫಲನಾಗಿದ್ದೇನೆ ಅಂತ ಹೇಳ್ಬೋದು. ಅಂದರೆ ಆ ಗ್ರಂಥಗಳು ಮಾರಾಟನೂ ಆಗಿದ್ದಾವೆ,
ಪಬ್ಲಿಕ್ ಲೈಬ್ರರಿಯವರು ತಗೊಂಡಿದ್ದಾರೆ ಮತ್ತು ಅವನ ರಿಪ್ರಿಂಟ್ಗೂ ನಾವು ಹಾಕ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ. ಅಂದರೆ ಅದು ಒಂದು ಉತ್ತಮವಾದಂಥ ಸಾಹಿತ್ಯದ ವಿಭಾಗ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ನಾನು ಸಂಪರ್ಕ ಇಟ್ಕೊಂಡಿದ್ದೇನೆ. ಈಗ ಇತ್ತೀಚೆಗೆ ಒಬ್ಬರು ಹೇಳಿದ ಹಾಗೆ ಒಂದು ಪ್ರಥಮ ವಚನ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮನ್ನು ಅಧ್ಯಕ್ಷನ ಮಾಡಿದ್ದೀವಿ, ನೀವು ಒಪ್ಪಬೇಕು ಅಂತ ನೀವು ಕೇಳಿದರು. ಆಮೇಲೆ ಬೀದರ್ದವ್ರು ಕೇಳಿದರು. ಹೀಗೆ ಅನೇಕ ಜನ ಕೇಳ್ತಾರೆ. ನಾನೇನಂಥ ಈ ವಯಸ್ಸಿನಲ್ಲಿ ಹೊರಗೆ ಹೋಗುವಂಥ ಸ್ಥಿತಿಯೊಳಗೆ ಇಲ್ಲ. ನಾನು ಆದರೂ ಸುದ್ದ ಇವತ್ತು ಹೋಗಿ ಬಂದೆ. ಹೆಚ್ಚಾಗಿ ಧಾರವಾಡ, ಹುಬ್ಬಳ್ಳಿ ಇಷ್ಟಕ್ಕೆ ಮಾತ್ರ ಈಗ ಒಂದು ವರ್ಷದಿಂದ ನಾನು ಸೀಮಿತಗೊಳಿಸಿಕೊಂಡು, ಆದರೆ ಕಾರ್ಯಕ್ರಮಗಳಲ್ಲಿ ನಾನು ಕಡಿಮೆ ಮಾಡಿಲ್ಲ. ಬರೆಯೋದಲ್ಲೇ ಆಗಲಿ, ಓದೋದಲ್ಲಾಗಲಿ, ಯಾವುದೇ ಒಂದು ಹೊಸ ಪುಸ್ತಕ ಪತ್ರಿಕೆಯೊಳಗೆ ಬಂದರೆ ತಕ್ಷಣ ಅದಕ್ಕೆ ದುಡ್ಡು ಕೊಟ್ಟು ಕಳಿಸಿ ತರಿಸ್ಕೊಳ್ತೇನೆ. ಅಂದರೆ ಅಷ್ಟರ ಮಟ್ಟಿಗೆ ನನಗೆ ನಾನು ಗ್ರಂಥಪಾಲನೂ ಸರಿ, ಆದರೆ ಗ್ರಂಥಾಲಯದ ಪುಸ್ತಕ ನಾನು ಓದೋದಕ್ಕಿಂತ ಹೆಚ್ಚು ಕೊಂಡು ಓದಿದ್ವೇ ನಾನು 3000 ಪುಸ್ತಕ. ಅದಕ್ಕೆ ಅಲ್ಲೊಂದು ಪುಸ್ತಕಾಲಯವನ್ನು ತೆಗೆದಿದ್ದು ನಮ್ಮೂರೊಳಗೆ. ಆ ಮಕ್ಕಳಿಗೆ ಒಂದು 25,000 ರೂಪಾಯಿದು ಮನೆ ಬರೀ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಉಳಿದವ್ರು ದೊಡ್ಡವ್ರಿಗೂ ಇದ್ದಾವೆ, ಶಾಲಾ ಮಕ್ಕಳಿಗೂ ಇದ್ದಾವೆ. ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚು ಅದಕ್ಕೆ ಮಾಡಿದ್ದೀವಿ. ಅಂದರೆ ನಮ್ಮ ಜನರಿಗೆ ಈ ಓದೋದೊಂದು ಚಟ ಕಲಿಸಿದರೆ ನಿಜವಾಗಿಯೂ ಅದು ಇವತ್ತಿಲ್ಲ ನಾಳೆ ಅದರ ಫಲ ನಮ್ಮ ಹಳ್ಳಿಗೆ ಸಿಗಬಹುದು, ಕೀರ್ತಿ ಬರ್ಬೋದು ಅಂತಕ್ಕಂಥ ಒಂದು ಭಾವನೆಯಿಂದ ಆ ಕೆಲಸವನ್ನು ಮಾಡಿದ್ದೇನೆ. ಹೀಗೆ ಅನೇಕ ಕೆಲಸಗಳನ್ನು ಮಾಡಿದ್ದರಿಂದ ವಿದ್ಯಾವರ್ಧಕ ಸಂಘದವರು ಅವರೊಂದು ಫೋಟೋ ಹಾಕ್ಯಾರ. ಇಲ್ಲಿ ಬಸವಪೀಠದವರು ಒಂದು ಹಾಕ್ತೀನಿ ಅಂಥೇಳಿ ಅದನ್ನು ನಡೆಸ್ಯಾರ, ಚಿತ್ರ ತೆಗ್ಸ್ಯಾರ. ಹಿಂಗಲ್ಲಿ ಮಾಡ್ತಾರೆ. ಅದು ನನಗೆ ಆಶ್ಚರ್ಯ ಅನ್ನಿಸ್ತದೆ. ನನ್ನಲ್ಲಿ ಏನಂತದ್ದು ಕಂಡಾರೋ ಏನೋ ಅಂತಕ್ಕಂಥ ಒಂದು ವಿನೀತ ಭಾವನೆ ನನ್ನಲ್ಲಿದೆ. ಇಷ್ಟು ಮಾಡಿದ್ದೇನೆ ಸಾಕು ಅಂತ. ಆದರೆ ಒಂದು ನನ್ನ ಜೀವನದ ಉದ್ದೇಶ ಅಂದರೆ ಹುಟ್ಟು ಆಕಸ್ಮಿಕ, ಮರಣ ನಿಶ್ಚಿತ. ಅಂದರೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಏನೊಂದು ನಾವು ಜೀವನ ಇದೆ, ಈ ಜೀವನ ಅತ್ಯಂತ ಪವಿತ್ರವಾಗಿರಬೇಕು, ಪಕ್ವವಾಗಿರಬೇಕು, ಸಮಾಜಕ್ಕೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು. ನಾವು ಬಂದದ್ದಕ್ಕೆ ಅದು ಸ್ವಲ್ಪ ಸ್ವಚ್ಛ ಆಗಬೇಕು. ಈ ಪ್ರಪಂಚದಲ್ಲಿ ನಮ್ಮ ಕೈಲಿ ಎಷ್ಟಾಗ್ತೈತೋ ಅಷ್ಟು ಸ್ವಚ್ಛ ಆಗಬೇಕು. ಇದು ನನ್ನ ಭಾವನೆ. ಆ ಭಾವನೆಯನ್ನು ಇಟ್ಕೊಂಡು ಅನೇಕ ಈ ಕಾರ್ಯಗಳನ್ನು, ಜನಹಿತದ ಕಾರ್ಯಗಳನ್ನು ಮಾಡಿದ್ದೇನೆ. ಅದರಾಗ ನಾನು ಶಾಲೆನೂ ಒಂದು ಆ ಶಾಲೆ ಮಾಡಬೇಕಾದ್ರೆ ಅನೇಕ ತ್ಯಾಗ ಮಾಡಬೇಕಾಯ್ತು, ದುಡ್ಡು ಖರ್ಚು ಮಾಡಬೇಕು. ಈಗ ಅದೊಂದು ಸ್ಥಿತಿಗೆ ಬಂದಿಗೆ ನನ್ನ ಕಡೆಯಿಂದ ದುಡ್ಡು ಕೇಳ್ತಾ ಇಲ್ಲ. ನಾವು ಇಷ್ಟವರೆಗೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೇವೆ. ಆದರೆ ಅದೊಂದು ತೃಪ್ತಿ, ನನಗೆ ಒಂದು ಸಂತೋಷ. ಅದಕ್ಕೆ ಈ ಮಧ್ಯಂತರದ ಇದು ಏನೈತಲ್ಲ, ಇದು ನನಗೆ ಬಹಳ ಮಹತ್ವದ್ದು. ಈ ಸಮಯದಲ್ಲಿ ನಾನು ಉತ್ತಮ ಕಾರ್ಯವನ್ನು, ಸಾಮಾಜಿಕ ಸೇವೆಯನ್ನು ಮತ್ತು ಪ್ರಪಂಚಕ್ಕೆ ನನ್ನ ಸೇವೆಯನ್ನು ಮಾಡಬೇಕು ಅನ್ನೋದು ಒಂದು ಭಾವನೆ. ಆದರೆ ಮರಣದ ಬಗ್ಗೆ ಚಿಂತೆ ಇಲ್ಲ. ಅದನ್ನು ನಾನು ಅಂತಕ್ಕಂಥ ಒಂದು ಆಟೋಬಯೋಗ್ರಫಿ, ನನ್ನದೇ ಆದಂಥ ಆತ್ಮಚರಿತ್ರೆ. ಆ ಆತ್ಮಚರಿತ್ರೆ ಇದನ್ನು ಅಲ್ಲಿ ಬದುಕು ಜಟಕ ಬಂಡಿ ಅಂಥೇಳಿ ಒಂದು ಚಾಪ್ಟರ್ನೊಳಗೆ ಅದನ್ನು ಪೂರ್ಣವಾಗಿ ಹೇಳಿದೆ. ಅದ್ರಾಗ ಡಿ ಗುಂಡಪ್ಪನವ್ರದ್ದು ಹೇಳಿನಿ. ಸೂರ್ಯ ಹುಟ್ಟಬೇಕಾದ್ರೆ ತಮಟಿ ಬಾರಿಸೋದಿಲ್ಲ, ಮೊಳಕೆ ಹೊಡಿಬೇಕಾದ್ರೆ ಗಂಟೆ ಬಾರಿಸೋದಿಲ್ಲ, ಅದಕ್ಕೆ ಹಲ್ಲಿನಿಂದ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಅಂಥವು ಕೆಲವು ನಾನು ಅಲ್ಲಿ ಹೇಳಿದ್ದೀನಿ. ಅಂದರೆ ನಾವು ಸಮಾಜಕ್ಕೆ ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಏನಪ್ಪ ಅಂದರೆ ಒಂದು ಸಾಮಾಜಿಕ ಒಂದು ಹಿತವನ್ನು ನಾವು ಮಾಡಬೇಕು. ಎಸ್ಪೆಷಲಿ ಭಾರತ, ಉಳಿದ ದೇಶಗಳು, ಮುಂದುವರಿದ ದೇಶಗಳು, ನಮ್ಮದು ಅತ್ಯಂತ ಹಿಂದುಳಿದ ದೇಶಗಳು, ಒಬ್ಬ ವ್ಯಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿ ಸಮಾಜ ಒಂದು ರೀತಿಯಲ್ಲಿ ಸ್ವಲ್ಪ ನಮ್ಮಿಂದ ಒಂದು ರೀತಿಯ ಉಪಯುಕ್ತತೆಯನ್ನು ಕಂಡ್ರೆ ಅದು ನನಗೆ ಖುಷಿ, ಅಷ್ಟು ಸಾಕು ನನಗೆ ಅಂತ ಅದರೊಳಗೆ ಬರೆದೀನಿ. ಅಂದರೆ ನನ್ನ ಆತ್ಮಚರಿತ್ರೆಯಲ್ಲೂ ಬರೆದೀನಿ. ಅದೇ ರೀತಿ ನಾನು ಜೀವನವನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದೆ.
ಯಾವುದೇ ಡಿಫಿಕಲ್ಟಿ ಬಂದರೆ ನಾನು ಹೆದರಿ ಇದನ್ನು ಮಾಡಿ ಓಡ್ಬೋದನ್ನಲ್ಲ, ಅದನ್ನು ಎದುರಿಸಿ ಅಲ್ಲಿ ಸಕ್ಸಸ್ ಪಡೆದಂಥದ್ದು ನನ್ನ ಜೀವನದ